ಸಮಾಚಾರ? ನಮ್ದು ಕಡಬಗೆರೆ, ಅಲ್ಲೊಂದು ಹಾಸ್ಪಿಟ್ಲ್ ಅದೇ, ಮನೀಷ್ ಹಾಸ್ಪಿಟ್ಲ್ ಅಂತ. ಪ್ರಿಯಾ ಅವಮ್ಮ ಹೇಳಿದ್ರು ನಿನ್ಗೇನೋ ಬಾಡಿಲಿ ವೇರಿಯೇಷನ್ ಅದೇ, ಯೂರಿನ್ ಟೆಸ್ಟ್ ಮಾಡಿಸ್ಕೊಂಬ ಅಂತಂದ್ರು. ಯೂರಿನ್ ಟೆಸ್ಟ್ ಮಾಡಿದ್ರೆ ಸರಿ ಹೋಯ್ತದ? ಪೂಜಾ ಹಾಸ್ಪಿಟ್ಲ್ ಹೋಗ್ಬೇಕು. ಹಾ, ಪೂಜಾ ಹಾಸ್ಪಿಟ್ಲ್ ಹೋಗ್ಬೇಕು. ಅಲ್ಲ ಎಲ್ಲೋದ್ರು ಅದನ್ನೇ ಹೇಳ್ತಾರಲ್ಲ. ಪೂಜಾ ಹಾಸ್ಪಿಟ್ಲ್ ಹೋಗಿಲ್ಲ, KC ಜನರಲ್ ಹಾಸ್ಪಿಟ್ಲ್ ಹೋಗ್ಬೇಕು. KC ಜನರಲ್ ಹಾಸ್ಪಿಟ್ಲಿಗೆ ಅಲ್ಲಿ ಚೆನ್ನಾಗಿ ನೋಡ್ತಾರಾ? ಮಲ್ಲೇಶ್ವರ ಅವರೇ ಯೂರಿನ್ ಟೆಸ್ಟ್ ಎಲ್ಲ ಕಾಸು ಕೊಡ್ತು, ಅಲ್ಲೇ ಟೆಸ್ಟ್ ಮಾಡಿ ಎಲ್ಲ ಕ್ಲಿಯರ್ ಮಾಡ್ತಾರೆ. ಈಗ ಹೆಂಗೋ ಇವ್ರು ಕೇಳವ್ರೆ, ಇವ್ರು ಏನು ಹೇಳ್ತಾರೆ ನೋಡೋಣ. ಇವ್ರು ಹೇಳ್ತಾರೆ ಪ್ರೈವೇಟ್ ಹಾಸ್ಪಿಟ್ಲ್, ಅದು ಗೌರ್ಮೆಂಟ್ ಹಾಸ್ಪಿಟ್ಲ್, ಟೆಸ್ಟ್ ಎಲ್ಲ ಕ್ಲಿಯರ್ ಆಗ್ತದೆ. ಈಗ ಅಲ್ಲಿಗೆ ಹೋಗಿ ವಾಪಸ್ ಬಂದರೆ ನೀನು ಇಲ್ಲೇ ಕೂತಿರ್ತೀಯ ಇಲ್ವಲ್ಲ? ಸರಿ, ಅಲ್ಲಿ ಹೋಗಿ ಸೈಡಲ್ಲಿ ಯೂರಿನ್ ಮಾಡ್ಕೊಂಬೋ. ಯಾರು ಇರು ನನಗ ಹಾಂ, ನನಗೇನ ಬೇಡ, ತಗೋಬೋಗೋಣ ಅಲ್ಲಿ ಸೈಡಲ್ಲಿ. ಅವ್ರು ಯೂರಿನ್ ಕೇಳ್ತಾವ್ರೆ. ಬೇಡ, ನನಗೆ ನಿನಗಲ್ಲ, ಅವ್ರು ಕೇಳ್ತಾವ್ರೆ, ನಂಗೆ ಗೊತ್ತಿಲ್ಲ. ಯಾವುದೋ ಒಂದು ತಗೊಂಡೋಗಿ ಕೊಡೋಣ, ಇಲ್ಲ ನಾನು ಹೆಂಡ್ರು ಬೈತಾಳೆ. ನಾನು ಬರಲ್ಲ. ಹಾಂ, ನನಗೆ ಯೂರಿನ್ ಬರಲ್ಲ. ಯಾಕೆ? ಆಯ್ತು, ಅಷ್ಟೇ ಆಯ್ತು, ಯೂರಿನ್ ಆಯ್ತು. ಏನಾಯ್ತು? ಯೂರಿನ್ ಮಾಡಿಬಿಡ್ತೀನಿ. ನನ್ನ ಹತ್ರ ಇಲ್ಲವೇ ಇಲ್ಲ, ಅದಕ್ಕೇನೆ ಯಾವುದೋ ಒಂದು ತಗೊಂಡೋಗಿ ಕೊಡೋಣ. ಒಂದ್ ಇಷ್ಟು ಇಟ್ಕೊಬಾ, ಇಷ್ಟು ಇಷ್ಟು ಇಟ್ಕೊಬೋ. ನನಗಿಲ್ಲ. ಅಲ್ಲಿ ನೋಡು, ಏನ್ ನಿನಗಿಲ್ಲ? ನಂದೇನಿಲ್ಲ, ಆಯ್ತು. ನಿಂದೇನಾಯ್ತು? ಬರಲ್ಲ. ಅದ್ ಯಾರ್ದಾರು ಆಗ್ಲಿ, ನಾನು ತಗೊಂಡೋಗಿ ಕೊಟ್ರೆ ಈಗ ನನ್ನ ಹೆಂಡ್ರು ಬೈಯಲ್ಲ. ನನ್ನ ಹತ್ರ ಗೊತ್ತಿಲ್ಲ ಅಣ್ಣ. ಇಲ್ಲೇ ಇರ್ಲ? ಅಷ್ಟು ತುಂಬಾ ಯಾರಪ್ಪ ಕೊಡ್ತಾರೆ? ಯಾರು ಗೊತ್ತು ಸರ್? ಸೆಕ್ಯೂರಿಟಿನಾ? ಸುಮ್ಮನೆ ಇಲ್ಲಿ ಇರ್ತೀನಿ, ಅವ್ರು ಬಂದಾರ, ಅವ್ರು ಬಂದು ಯೂರಿನ್ ಕೇಳ್ತಾರೆ. ಸುಮ್ನೆ ಬಂದು ಕೇಳ್ತಾರೆ ಕೊಡಿ ಕೊಡಿ ಅಂತ. ನಿಮಗೆ ಬರಲ್ಲ ಅಂತ ಹೇಳಿ ಅವ್ರಿಗೆ ಹೇಳಿ. ಬರಲ್ಲ, ಅವ್ರಿಗೆ ಬರ್ತಾರ. ನನಗೆ ಇಲ್ವೇ ಇಲ್ಲ ಸರ್, ನೀರೇ ಇಲ್ಲ. ನೀನ್ ಹೋದ್ರೆ ಅವ್ನ ಹಿಂದೆ ಬರ್ತಾನೆ. ಧೈರ್ಯವಾಗಿ ನಿಂತ್ಕೋಬೇಕು ಯಾವತ್ತು. ನನಗೆ ಏನಿಲ್ಲ, ನನಗೆ ಏನು ಸಂಬಂಧ. ಅವ್ರಿಗೆ ಏನು ಇಲ್ವಂತೆ ಸಂಬಂಧ. ಇಲ್ಲಿ ಸುಮ್ಮನೆ ಇರ್ತಾನೆ, ಅವರೇ ಬಂದಾರೆ. ಆಯ್ತು, ಕೂತ್ಕೊ ಮಾತಾಡ. ಕೂತ್ಕೊ, ಏನ್ ಕಷ್ಟ ಮಾತಾಡ. ನಾನು ಬಿಸ್ಕೊಳಿತ ನನಗೆ ಆಗಲ್ಲ. ಹಾ ಹೇಳು, ಏನೀಗ? ಫುಲ್ಲು ಬೇಡ, ಇಷ್ಟ ಇರ್ಬೋದು. ಅವ್ನು ಬಂದು ಏನಂದ ಫಸ್ಟು? ನಾನು ಇಲ್ಲಿ ಇರ್ತೇನೆ. ನೀನು ಇಲ್ಲಿದ್ದೆ. ಅವರು ಬಂದರು ಬಾಬಾ ಬಂದರು. ಯೂರಿನ್ ಬೇಕಾ? ನನಗೆ ಪೆಟ್ರೋಲ್ ಕೊಡು, ನಾನು ಕೇಳ್ತಾರೆ. ಯೂರಿನ್ ಬೇಕೋ ಪೆಟ್ರೋಲ್ ಕೊಡೋಣ? ಕೊಡು. ಕಾನ್ಸೆಪ್ಟ್ ಇಷ್ಟ ಸರ್. ಬಟ್ಟ ಇದು ಹೇಳಿ. 6 ತಿಂಗಳಿಗೊಂದ್ಸತಿ ಬಾಡಿ ಚೆಕ್ ಮಾಡಿಸ್ತೀನಿ ಸರ್ ನಾನು. ಆಯ್ತು, ಏನಾದ್ರು ಪ್ರಾಬ್ಲಮ್ಸ್ ಎಲ್ಲಾರು ನೀವು ಮಾಡಿಸ್ಕೊಳ್ಳಿ. ನಿಮ್ಗೆ ಏನಾದ್ರು ಕಾಯಿಲೆ ಗೀಲೆ ಇದ್ರೆ ಗೊತ್ತಾಗ್ಬಿಡ್ತದೆ. ಈಗ ನಾನು ಟೆಸ್ಟ್ ಮಾಡ್ಬೇಕು ಅಂತಂದ್ರೆ ಬ್ಲಡ್ ಕೊಟ್ಬಿಟ್ಟು ಬಂದೆ, ಬ್ಲಡ್ ತಗೊಂಡ್ರು. ಯೂರಿನ್ ತಗೊಂಬ ಅಂತಂದ್ರು, ನಂಗೆ ಗೊತ್ತಿಲ್ಲ. ನನ್ನ ಹೆಂಡತಿ ಬಂದ್ಬಿಟ್ಟು ಕೆಲ್ಸಕ್ಕೆ ಬರೋ ಇಷ್ಟೇ ಸಮಸ್ಯೆನಾ? ಪಾಪ ಪುಟ ಕದ ಅಲ್ಲಿ ಬೇಡ. ಹೆಂಗ್ ಗೊತ್ತಾ, ಯೂರಿನ್ ಎಲ್ಲ ಕೇಳಿರೋದವ್ರು ಮೆತ್ತಿಗೆ ಹೇಳಿ. ನಿನ್ನ ಯೂರಿನ್ ಕೇಳಿರೋದು ಅವ್ರು ಹೇಳ್ತಾರೆ. ಅರ್ಥ ಮಾಡಿಸಿ. ಇದು ನೀನ್ ದಡ್ಡ ಕಣಪ್ಪ. ನೀನು ಆ ಕಡೆ ಕೂತ್ಕೊಂಡ್ಬಿಟ್ರೆ ಗೊತ್ತಪ್ಪ, ಅವ್ರು ಹಿಂಗ್ ತಿರ್ಕೊಂಡ್ ಮಾತಾಡ್ತಾರೆ. ನೀನ್ ಈ ಕಡೆ ಕೂತ್ಕೊಂಡು ಬಂದ್ರಪ್ಪ, ಅವ್ರು ನಿನ್ನ ಕಡೆ ಮಾತಾಡ್ತಾರೆ. ಹೇಳಿ. ಇಷ್ಟು ಬೇಡ, ಇಷ್ಟಿರಿಂದ ಟೆಸ್ಟ್ ಮಾಡ್ತಾ ಅವ್ರಿಗೆ ಗೊತ್ತಾಯ್ತು. ಬರ್ದೇ ಇರೋದ್ಮೇಲೆ ತಗೊಂಡೋಗಿ ಕೊಡ್ಲಿ. ನನ್ನ ಹೆಂಡತಿ ಬಂದ್ಬಿಡ್ತಲ್ಲ ಆಫೀಸಿಂದ. ಯಾವಾಗ ಬರ್ತಾ ಇದೆಯೋ ಅವಾಗ ಕೊಡ್ತಾ ಸಾಕು. ಯಾಕೋ ಏನೋ ಪುಟ ಹಿಂಗಾಗ್ಬಿಟ್ಟಲ್ಲ ಚಿನ್ನ ಬಗಾರಲ್ಲೋ. 1 ಅವರ್ 2 ಅವರ್ ಆಯ್ತನ್ನ ಕೂಡ ಯಾವಾಗ ಬರ್ತದೆ ಇಷ್ಟು ಸಾಕು. ನನ್ನ ಹೆಂಡತಿ ಬಂದ್ಬಿಡ್ತಾಳೆ ಆಫೀಸಿಂದ. ಹಾಸ್ಪಿಟ್ಲ್ಗೆ ಹೋಗಿಲ್ವ ಅಂದ್ರೆ ನಾಯಿ ಹೊಡೆದಂಗೆ ಹೊಡಿತಾಳೆ. ಅಯ್ಯೋ ಪಾಪ ಅವ್ನ ಹೆಂಡತಿ ಬಂದು ಬೈತಾಳಂತೆ. ಅಷ್ಟಲ್ಲಿ ಯಾವ್ದೋ ಒಂದು ತಗೊಂಡೋಗಿ ಕೊಟ್ಬಿಟ್ರೆ, ಕೊಟ್ಟಿದ್ದೀನಿ ನಾಳೆ ಕೊಡ್ತಾರೆ ಅಂತಂದಾಗ ರಾತ್ರಿ ಬರ್ತದಲ್ಲ, ಅವಾಗ ನಾನು ತಗೊಂಡೋಗಿ ನಂದು ಕೊಟ್ಬಿಡ್ತೀನಿ. ಎಕ್ಸ್ಚೇಂಜ್ ಮಾಡ್ಕೊಂಡ್ಬಿಡ್ತೀನಿ. ಅವ್ನು ಏನ್ ಹೇಳ್ತಾರೆ ಗೊತ್ತಾಗ ಈಗ ಅರ್ಥ ಆಯ್ತಾ? ಅವ್ನ ಹೆಂಡತಿ ಅರ್ಧ ಗಂಟೆ ಬಂದು ಬೈತಾಳಂತೆ, ಯಾಕಿನ್ನ ಹಾಸ್ಪಿಟ್ಲಿಗೆ ಹೋಗಿ ಯೂರಿನ್ ಕೊಟ್ಟಿಲ್ಲ ಅಂತ. ಇವನ್ ಏನಂತ ಇವಾಗ ನಿನ್ ತಗೊಂಡು ಕೊಟ್ಬಿಡ್ತಾನಂತೆ. ರಾತ್ರಿ ಬರುತ್ತಲ್ಲ ಇವಂದು, ಅವಾಗ ಎಕ್ಸ್ಚೇಂಜ್ ಮಾಡಿಸ್ತಾನಂತೆ. ಹೋಗ್ಬಿಟ್ಟು ಹಂಗೆ ಹೇಳ್ತಾನೆ. ಸ್ವಲ್ಪ ನೀರು ಕುಡಿ ಬರ್ತಾರೆ. ಕುಡ್ದೆ ಅದ್ ನೀರ್ ಕುಡ್ದಿದ್ದಾರ ಬಾಟ್ಲು. ಕುಡಿಯಪ್ಪ ಕದ ಪುಟ. ಹೋಗು, ಇಲ್ಲೇ ಇರ್ತಾವ ಹೋಗು. ಬರ್ಲಿ, ಯಾರು ವಾಪಸ್ ಕೊಡ್ತಾರೆ. ಕೊಡ್ತೀರಾ? ಆಮೇಲೆ ಕೊಡ್ತಾರ. ನೀರ್ ಕುಡ್ಬಾ. ನಾನು ಹೆಂಡತಿ ಏನಾರು ಹೊಡೆದ್ರೆ ನೀವಿಬ್ರ ಕಾರಣ. ಏನು ಹೊಡಿ ಹೇಳಿ. ಇಲ್ಲಿ ಸರ್ ಪ್ರಾಮಿಸ್ ಮಾಡೋರೆ. ನನಗೂ ಪ್ರಾಮಿಸ್ ಮಾಡಿ. ಅಲ್ಲಿ ಕ್ಯಾಮ್ರಾ ಇದೆ, ಇದು ಕಾಮಿಡಿ ಪ್ರೋಗ್ರಾಮು, ಫ್ರಾಂಕ್ ಶೋ, ಕುರಿಗಳು ಸ್ವಾಮಿ ಕುರಿಗಳು ಅಂತ. ಕ್ಯಾಮ್ರಾ ಇದೆ, ಕಾಮಿಡಿ ಮಾಡ್ತಾ ಇರೋದು. ದಯವಿಟ್ಟು ಕ್ಷಮಿಸಿ, ನಾವು ಮಾಡಿದ್ದು ತಮಾಷೆಗಾಗಿ, ನಿಮ್ಮನ್ನು ನಗಿಸುವ ಉದ್ದೇಶಕ್ಕಾಗಿ. ಅದ್ಭುತವಾದ ಚಿತ್ರಕಥೆ ಹೊಂದಿರುವ ರೂಬಿ ಚಿತ್ರತಂಡದಿಂದ ಈ ಕಿರುಕಾಣಿಕೆ. ಸರ್ ನಿಮಗೆ ಅಲ್ಲಿ ಯಾವುದೋ ದೊಡ್ಡ ಹಾಸ್ಪಿಟ್ಲ್ ಅಂತಲ್ಲ, ಯಾವುದು
ಗೌರ್ಮೆಂಟ್ ಹಾಸ್ಪಿಟ್ಲು ಪ್ರೈವೇಟ್. ಈಗ ಹಂಗೆ ಹೋಗೋದ ಹತ್ರನಾ ಇಲ್ಲ ಮೈಸೂರಿಗೆ ಹೋಗೋದ ಹತ್ರನಾ? ಮೈಸೂರಲ್ಲಿ ಅದ್ಯಾವುದೋ ಕೊಲಂಬಿಯಾಸಿಯ ಚೆನ್ನಾಗದಲ್ವಾ? ಸಿಗ್ನಲ್ ಪಕ್ಕ ಫಸ್ಟ್ ಸಿಗೋದೇ ಅದೇ. ಈಗ ಸದ್ಯಕ್ಕೆ ಡಾಕ್ಟ್ರು ಇಲ್ಲೇ ಅವರೇ, ಅವ್ರಿಗೆ ಟೆಸ್ಟ್ ಕೊಟ್ಬಿಟ್ಟು ಹೋಗ್ಬೇಕಂತೆ, ಯೂರಿನ್ ಟೆಸ್ಟ್ ಮಾಡೋಕ್ಕೆ. ಆ ಹಾಸ್ಪಿಟ್ಲಿಗೆ ಅವ್ರು ಕೇಳ್ಬಿಟ್ಟು ಮಾಡಿ ಯೂರಿನ್ ಟೆಸ್ಟ್ ಮಾಡಿಸ್ಬೇಕಂತೆ. ಯೂರಿನ್ ಟೆಸ್ಟು ಮಾಡಿಸ್ಬೇಕಂತೆ. ಮಾಡಿಸಿ ಹೋಗಿ ಯೂರಿನ್ ಬೇಕಂತೆ ಅವ್ರಿಗೆ. ಹೊಸಿ ಆ ಕಡೆಗೆ ಹೋಗ್ಬಿಟ್ಟು ಯೂರಿನ್ ಹಿಡ್ಕೊಂಬಂದ್ಬಿಡೋಣ. ಹೋಗಿ ಬರಗಿ ಹೊಸಿ ಆ ಕಡೆ ಹೋಗಿ ಯೂರಿನ್ ಹಿಡ್ಕೊಂಬಂದ್ಬಿಡೋಗು. ಟೆಸ್ಟ್ ಕೊಡ್ಬೇಕಂತೆ. ಟೆಸ್ಟ್ ಕಲ್ಕೊಡೋರು ಅಣ್ಣ ತಗೊಳ್ಳೋಣ. ಹೊಸಿ ಇಷ್ಟೇ ಇಷ್ಟು ಹಿಡ್ಕೊಂಬಂದ್ಬಿಡಿ, ಒಂದು ಇಷ್ಟೊತ್ತ ಹಿಡ್ಕೊಂಬಂದ್ಬಿಡು. ಇಲ್ಲೇ ನಾವು ಕೊಡೋಲ್ಲ, ಯಾಕಣ ನಾವು ಇವಾಗ ಮಾಡ್ಕೊಂಡ್ಬಿಡೋದಲ್ಲ. ಒಂದ್ಸತಿ ಟ್ರೈ ಮಾಡೋಣ. ಎಷ್ಟು ಬರ್ತದೆ ಎಲ್ಲ ಕಡೆ ಹೋಗ್ರಿ ಕೊಡ್ಬೇಕಂತಣ. ನಂಗೆ ಹೋಗ್ಬೇಕಲ್ಲಿ ಕೂಗ್ತಾರ ನೋಡಿ. ನನಗೆ ನೀರೇ ಇಲ್ಲ, ಯೂರಿನ್ ಎಲ್ಲಿಂದ ಬಂದದು? ಯಾರು ಹೋಗಿ ಯೂರಿನ್ ಬೇಕಂತೆ ಕೊಡ. ಯಾರ್ದು? ಯಾರ್ದಾರು ಸರಿ ಅಣ್ಣ, ಟೆಸ್ಟ್ ಮಾಡಿಸ್ಬೇಕು. ನಾನು ಹೆಂಡ್ರು ಆಫೀಸಿಂದ ಬಂದ್ಬಿಡ್ತಾಳೆ, ನಂಗೆ ಗೊತ್ತಿಲ್ಲ, ನೀರಿಲ್ಲ. ಹೋಗಿ ಎಲ್ಲಿ ಕೆಳಗಡೆ ಸಿಗುತ್ತೆ ಎಲ್ಲಿ ಕೆಳಗಡೆ ಅಣ್ಣ? ಹೋಗಿ ಸುಮ್ನೆ ನಿಂದೆ ಕೊಟ್ಬಿಟ್ಟು ಹೋಗೋಣ. ಹೋಗು ಒಂದೇ, ಸುಮ್ನೆ ನಿಂದೆ ಕೊಟ್ಬಿಟ್ಟು ಹೋಗು ಒಂದೇ. ನೀನ್ ಹೋಗು ಅಂತ ಹೇಳ್ತಾ ಇರೋದು. ಹೊಸಿ ಇಷ್ಟೇ ಇಷ್ಟು ಕೊಟ್ಬಿಡೋಣ, ಬಾಟ್ಲಿ ಎತ್ ಕೊಡೋಣ ಒಂಚೂರು. ಆ ಕಡೆಗೆ ಹೋಗಿ. ಈಗ ಯಾರು ಬರ್ತಾರೆ ವೈದ್ಯ ಸುಮ್ನೆ ಏನಕ್ಕೆ? ಏನಕ್ಕೆ ಬರ್ತಾರೆ? ಅವ್ರು ಕೊಟ್ಟಾರ? ಕೊಡ್ತಾರ. ಹೋಗಿ ಕೆಳಗಡೆ ಹೋಗಿ ಅಲ್ಲಿ ಸಿಗುತ್ತೆ. ಅಲ್ಲಿ ಕೆಳಗಡೆ ಏನ್ ಅದನ್ನೇನ್ ಮಾರ್ತಾರೇನಣ್ಣ? ಅದ್ ಗೊತ್ತಿಲ್ಲ, ಹೋಗಿ ಕೆಳಕ್ಕೆ. ಅದನ್ನೇನ್ ಮಾರ್ತಾರ? ಕೆಳಕ್ಕೆ ಹೋಗಿ ಹೋಗಿ ಕೇಳಾಗಲ್ಲಿ ಹಾಸ್ಪಿಟಲ್ ಕೇಳು. ತಗೋ. ಹಾಸ್ಪಿಟಲ್ ಹೋಗಿ ಕೇಳು ಒಂದೇ. ಹಾಸ್ಪಿಟಲ್ ಮಾರಾರ ಅದನ್ನ? ಮತ್ ಹೋಗುವಂತೆ. ನಿನ್ನ ಹತ್ರ ಇರೋದು ನನ್ ಮಾತ್ರ ಇಲ್ಲ ಅಣ್ಣ. ಟೆಸ್ಟ್ ಮಾಡ್ಬೇಕಂತ ಗೊತ್ತಿಲ್ಲ ಅಂತ ಇಲ್ಲ ನಾನು ಹೆಂಡತಿ ಬಂದು ಹೊಡಿತಾಳಣ್ಣ. ಹೊಡಿಸ್ಕೋ ಹೋಗಿ ಅಲ್ಲಿ. ಯಾರು ಬರ್ತಾರಣ್ಣ? ಹೊಸಿ ಹಿಡ್ಕೊಂಡ್ ಹೋಗೋಣ. ಈಗ ಬೈತವೆ. ಯಾಕೆ ಯಾಕೆ ಹೊಡೆದ್ಬಿಡ್ತೀಯ? ಯಾಕೆ ಏನು ಕೊಡ್ಬಿಡ್ತೀಯ? ಹೇಳಿದ್ರೆ ಅರ್ಥ ಆಗಲ್ಲ. ಅಷ್ಟೇ ಇಲ್ಲ ಅಂತ ಹೇಳಿದ್ಲಿಲ್ಲ. ನಾನು ಇನ್ನೊಂದು ರಕ್ತನ ಕೇಳ್ದೆ. ಈಗ ಮತ್ತೆ ಸುಮ್ನೆ ನೋಡ್ತಾರ. ಹೋಗ್ಬೇಕು ಮಾತಾಡ್ದ ತಮಾಷೆ ಆಡ್ಬೇಡ. ಹೊಸಿ ಇಷ್ಟೇ ಕೊಡು ಅಂತಂದು. ಇಲ್ಲ ಅಂತ ಹೇಳಿದ್ದು. ಎಷ್ಟು ಬರ್ತದ ಅಷ್ಟು ತೊಟ್ಟು ಇಟ್ಕೋಬೇಕು. ಯಾರ ಕೈ ಮಾಡ್ತಿದ್ಯಾ? ಯಾವ ಕೈ ಮಾಡ್ತಿದ್ಯಾ? ಯಾಕಣ್ಣ ಅಣ್ಣ? ಸುಮ್ನೆ ಹೋಗೋಗಿ ಎಷ್ಟು ಬರ್ತದ ಅಷ್ಟು ಸುಮ್ನೆ ತೊಟ್ಟಿ ಹಿಡ್ಕೊ. ಕಲಿಬೇಕು. ನಾವಿನ್ನೇನ್ ದಿಲ್ಲಿಯಿಂದ ಬಂದಿದ್ದಾವೆ, ನಾವು ಹಳ್ಳಿಯಿಂದಾನೆ ಹೋಗು. ಅಲ್ಲಿ ಪ್ರಾಬ್ಲಮ್ ಆಗತ್ತಳ. ಏನು ಮಕ್ಕ ಒಳ್ಳೆನಾಗಕ್ಕೆ ಒಳ್ಳೆ ಮಾತು ಹೇಳ್ತಾ ಇದೀನಿ. ಸುಮ್ನೆ ಹೋದ್ರೆ ಚಂದ. ಈಗ ಅದೇ ಒಳ್ಳೆಯವನು ಅಂತಾನೆ ಬಂದು ಕೇಳಿದ್ದು. ಏನಾಯ್ತಣ್ಣ? ಸರ್ ಡಾಕ್ಟರ್ ಅಂಗಡಿ ಕ್ಲಿನಿಕ್ ಹೋಗಿ ಕೊಡು ಅಂತ ಹೇಳ್ತಾವನೆ. ಏನ? ಯೂರಿನ್ ಅಂತೆ. ಯಾರ್ದು? ನಂದು. ಇವ್ರದ್ದು ಯಾಕೋ ನಿಂಗೆ ಅಭಿಷೇಕ ಮಾಡ್ಕೋತೀಯ? ಟೆಸ್ಟ್ಗೆ ಯೂರಿನ್ ಟೆಸ್ಟ್ ನಿನಗೇನಕ್ಕಪ್ಪ? ಡಾಕ್ಟರ್ ಅವ್ರದ್ದು ಯೂರಿನ್ ಟೆಸ್ಟ್ ನಿನಗೇಕೆ? ಅವ್ರು ಸುಮ್ನೆ ಕೂತವ್ರೆ ಅಂತ ಬಂದ್ ಆಟ ಆಡ್ತಿದೆ. ಒಳ್ಳೆ ತಿಕ್ಕಲ ಬಟ್ಟೆ ತಗೊಂಡು ಮಾಡ್ಕೊಂಡು ಅದು ಅವ್ನು ಎದುರಿಸಿದ್ರೆ ಎದುರು ನನ್ನ ಮಕ್ಕಳು ಅಂತಾರಲ್ಲ. ನೀನ್ ಕೊಟ್ಯಾ? ಹೊಸಿ ಎಷ್ಟು ಬರ್ತದ ಟೆಸ್ಟ್ಗೆ? ಅಲ್ಲ ನೀನ್ ಹೇಗೆ ಗೊತ್ತಣ್ಣ? ನೀನು ಇಷ್ಟು ಗಟ್ಟಿ ಮುಟ್ಟಾಗಿದ್ಯಾ, ಅವ್ನು ಎದ್ರಕೊಂಡ್ ಹೋಯ್ತಾ ಇದೀಯ ನೀನ್ ಗಡಿಸ ಮಾಡ್ಕೊಂಡು. ಎದುರು ಕಡೆ ಬಾತು ಹೇಳುತ್ತೋ. ಅಲ್ಲ ನಿಂದೆ ಯಾಕೆ ಕೊಡ್ಬೇಕಾದ್ರೆ ಕೇಳಿ ಫಸ್ಟು. ಇವ್ರದಲ್ಲಿ ಕೋಪಟ ಅಲ್ಲ ಮರೇ ಹೇಳ್ತಾನೆ ಇಲ್ವಲ್ಲ. ಹೇಳಪ್ಪ ಮಗನ. ಕ್ಲಿನಿಕ್ ಹೋಗಿದ್ನಾ? ಡಾಕ್ಟರ್ ಇದ್ರಾ? ನಿನ್ಗೆ ಏನೋ ಬಾಡಿ ಅದೆಲ್ಲ ಟೆಸ್ಟ್ ಮಾಡ್ಬೇಕು, ಯೂರಿನ್ ಟೆಸ್ಟ್ ಮಾಡ್ಬೇಕು ಫಸ್ಟ್. ಯಾರಿಗೆ ಹೇಳಿದ್ದು? ಯಾರಿಗೆ ಹೇಳಿದ್ದು? ಡಾಕ್ಟ್ರು. ಯಾರಿಗೆ? ನನ್ನ ಹತ್ರ. ಇವ್ರ ಹತ್ರ ಕೇಳ್ತಿದ್ಯಾ? ಅವರು ಯೂರಿನ್ ಇಡ್ಕಬ ಅಂತಂದ್ರು, ಯಾರ್ದು ಅಂತ ಹೇಳಿಲ್ಲ. ಡಾಕ್ಟರ್ ಹತ್ರ ಹೋಗು, ಮತ್ತೆ ಅವ್ರನ್ನ ಟೆಸ್ಟ್ ಮಾಡೋ ಕೇಳು. ಅವ್ರನ್ನ ಕೇಳಿ ಯಾರ್ದು ಬೇಕು. ನಿಮ್ಮ ಹೆಸರಣ್ಣ? ಕೃಷ್ಣನ್ ಬೇಕಾ, ರಾಮನ್ ಬೇಕಾ, ಗಂಗನ್ ಬೇಕಾ ಅಂತ ಕೇಳ್ಕೊಂಡು ಬಾ. ಹೋಗು. ಯಾವ ಡಾಕ್ಟ್ರು? ಯಾವ ಡಾಕ್ಟ್ರು? ಅದೇ ಅವ್ರು ಯಾರೋ ಅವರು ಅವ್ರಾ? ಹೋಗಿ ಕೇಳ್ಕೊಂಬರ ಹೋಗು. ಹೋಗ್ಲಾ? ಮಾತುಕತೆಲ್ಲ ಆಯ್ತಾ? ಕೊಡಲ್ವಾ? ತಿಕ್ಲ ಮಗ ಅವನು. ಅವ್ರು ಕೊಡ್ತಾರ ಕೊಟ್ಟೋಸಣ ಒಂದ್ಸತಿ. ಹಂಗ ಬೇಡ, ಇಷ್ಟೇ ಇಷ್ಟು ಕೊಡು ಸಾಕು. ಏನಿಗೆ ಗೊತ್ತಾ ಮಾಡ್ತಾನೆ? ಏನಿಗೆ ಗೊತ್ತಾ ಹಿಂಗೆ ಮಾಡ್ತಾನೆ? ಹಿಂಗೆ ತಿರುಗು ಹೇಳ್ತೀನಿ ಈ ಕಡೆಗೆ. ಅಲ್ಲಿ ಎದುರುಗಡೆ ಕಾರ್ ಐತಲ್ಲ, ಅಲ್ಲಿ ಕ್ಯಾಮ್ರಾ ಇಟ್ಟವ್ರೆ. ಇದು ಕುರಿಗಳು ಸ್ವಾಮಿ ಕುರಿಗಳದ ಕಾಮಿಡಿ ಪ್ರೋಗ್ರಾಮು. ಅವ್ನು ನಿನ್ನ ಕುರಿ ಮಾಡ್ತಾನೆ, ಬಕ್ರಾ ಪ್ರೋಗ್ರಾಮ್ ಮಾಡೋ. ಇದು ಕ್ಯಾಮ್ರಾ ಐತಣ್ಣ, ಇದು ಕ್ಯಾಮ್ರಾ ಐತಲ್ಲಿ. ದಯವಿಟ್ಟು ಕ್ಷಮಿಸಿ, ನಾವು ಮಾಡಿದ್ದು ತಮಾಷೆಗಾಗಿ, ನಿಮ್ಮನ್ನು ನಗಿಸುವ ಉದ್ದೇಶಕ್ಕಾಗಿ. ಅದ್ಭುತವಾದ ಚಿತ್ರಕಥೆ ಹೊಂದಿರುವ ರೂಬಿ ಚಲನಚಿತ್ರ ತಂಡದಿಂದ ಈ ಕಾಣಿಕೆ ನಿಮಗೆ. ಎಲ್ಲ ಹುಡ್ಕೋದಿನ ಅಲ್ಲೆಲ್ಲ ನೋಡ್ತಾ ಇದ್ದೀನಿ, ನೀನು ಇಲ್ಲಿ ಬಂದಿದೀಯಾ? ಅಲ್ಲೆಲ್ಲ ಹುಡುಕ್ತಾ ಇದ್ದೀನಿ, ಇಲ್ಲಿ ಬಂದಿದ್ದೀರಲ್ಲ, ಅದಕ್ಕೆ ಕೇಳಿದೆ. ಅಲ್ಲಿ ಟ್ಯಾಕ್ಟ್ರು ಬಂದು ನಿಂತದೆ, ಮುಯ್ಯಿ ಎಳ್ ಕಳಿಸ್ತೀನಿ ಅಂದ್ಬಿಟ್ಟು ಇನ್ನೂ ಕಳಿಸ್ತೀವಲ್ಲ, ಯಾಕೆ? ನಿಮ್ಗೆ ಅಲ್ಲಿ ಟ್ಯಾಕ್ಟ್ರು ನಿಂತದೆ, ಲಾಟ್ ಗಟ್ಲೆ ಲೋಡ್ ಮಾಡಬೇಕು, ಮುಯ್ಯಿ ಎಳ್ ಕಳಿಸ್ತೀನಿ ಅಂದ್ಬಿಟ್ಟು ದುಡ್ಡು ಇಸ್ಕೊಂಡು ಇಲ್ಲಿ ಬಂದು ಕೂತಿದ್ದೆಲ್ಲ. ಹೆಂಗಣ್ಣ ಇದು? ಸರಿ ಅಣ್ಣ? ಬಿಡಿ ಬೆಂಕಪೇಟನ್ನು ತಗೊಂಡೆ.
ಎಲ್ಲನೂ ಕೂಡ್ದೆ ಹಾ ಇವಾಗ ಅಲ್ಗೂ ಬರ್ದೇನೆ ಹಿಂಗ್ ಮಾಡ್ಬಿಟ್ರೆ ಏನ್ ಮಾಡುವ ನಾವು ಗಾಡಿ ಓದ್ಕೊಂಡೋಗನ ಎಲ್ಲಿ ತಗೊಬರ್ನ ಗಾಡಿಯ ಇಲ್ಲಿ ತಗೊಬರು ಗಾಡಿಯ ತೋಟಕ್ ಬರಕಿಲ್ವೇ ಗದೆ ತಕ್ಕೆ ಈಗ ಏನ್ ಮಾಡಿ ಹೇಳು ಅಲ್ಲಿ ಗಾಡಿ ಬಂದು ನಿಂತದ್ ಕಾರಣ ಎಲ್ಲಿಗೆ ಎಲ್ಲಿ ತುಂಬ್ಕೋಗನೆ ಮುಯ್ಯಲ್ಲಿ ಕಳಿಸ್ತೀನಿ ಅಂದ್ಬಿಟ್ಟು ಇಲ್ಲಿ ಬಂದು ಕುತ್ಕೊಂಡ್ಬಿಟ್ರೆ ಇದೊಳ್ಳೆ ಸರ್ ಏನ್ ಹಿಂಗ ಬೈಲಿ ನಾವು ಬಾಡ ಇಲ್ಲ ನಾವು ದುಡ್ಡು ಕೊಡಿಲ್ಲ ಅಂದ್ರೆ ವಾಪಸ್ ಕೊಡಿಲ್ಲ ದುಡ್ಡ 12,000 ರೂಪಾಯಿ ಇಸ್ಕೊಂಡೈತಾನೆ 12,000 ರೂಪಾಯಿ ಇಸ್ಕೊಂಡೆ ಮುಯ್ಯಾಳ ಎಣ್ಣಾಲ್ ಕಳಿಸ್ತೀನಿ ಅಂದ್ಬಿಟ್ಟು ಕಳಿಸ್ತಾ ನೀನು ಕಳಿಸ್ತಾನೋ ನಿಂಗಣ ಕಳಿಸ್ತಾ ನಾನೆಲ್ಲ ಕಣ ನೀನು ಇಲ್ಲ ದುಡ್ಡು ಕೊಡು ಇಲ್ಲ ಬಂದು ತುಂಬಿಕೊಡು ಎರಡರಲ್ಲಿ ಒಂದು ಮಾಡು ಈ ತರ ಮಾಡಿಸ್ಕೊಂಡೆಲ್ಲ ಬರ್ಬೇಡ ನೀನು ಎಷ್ಟು ದಿನದಿಂದ ಮಾಡ್ತಾ ಇದ್ದೀ ಹಿಂಗೆ ಕೆಲ್ಸಗಳ ನೀನು ನೀನ್ ಎಷ್ಟ್ ದಿನದಿಂದ ಮಾಡ್ತಾ ಇದೀಯಪ್ಪ ಬಂದು ಕಾಸು ಕೇಳೋದ್ನ ಕಾಸು ಏನ್ ಕೇಳ ನಾನು ನನ್ ಕೊಟ್ಟಿರೋ ಕಾಸು ನಾನ್ ಕೇಳ್ತಾರ ನಿನ್ಗೇನೆಯಾ ಯಾವ ಊರ್ ನಿಂದು ಯಾರಿಗ್ ಜೋರಾಗಿ ಮಾತಾಡ್ತಿದ್ಯಾ ಏನು ಏನು ತಗೊಂಡ್ ಏನ್ ಹಿಂಗ್ ಬೈತದಿಯೇ ದುಡ್ಡು ಇಸ್ಕೊಳ್ಳೋದು ನಿನ್ಗೆ ಗದ್ದೆ ತವೆ ಬಂದ್ಬಿಟ್ಟು ಹೇಳಿದೀನಿ ಅಣ್ಣ ಎಲ್ಲಿ ಗದ್ದೆ ನಾ ಇದ್ರ ತಾವು ಪಾಂಡವಪುರ ತಾವು ಯಾವನಿ ಅಂತ ಹೇಳ್ತಾರೆ ದುಡ್ಡು ಕೊಟ್ಬಿಟ್ಟವ್ರಿ ಯಾವನಿ ಅಂತ ಕೇಳ್ಬಿಟ್ಟು ಬಿಟ್ಬಿಟ್ರೆ ನೀ ಈಗ ನಿನ್ನ ಕೊಡಿಲ್ ದುಡ್ಡು ಕೊಡಿಲ್ ಬೇಗ ಬರ್ದೇ ಅವ್ರ ಹತ್ರ ಹೋಗಿ ನಾಳೆ ತುಂಬ್ಕೊತೀನಿ ಕೊಡಿಲ್ಲ 12,000 ಸುಮ್ನೆ ಮರ್ಯಾದಿಂದ ಹೊರಟೋಗ್ಬಿಡಿ ಇವೆಲ್ಲ ತಮಾಷೆ ಸರಿ ಇಲ್ಲ ನಾನ್ ತಮಾಷೆ ಏನ್ ಮಾತಾಡ್ತಲ್ವಲ್ಲ ಒಳ್ಳೆ ಮಾತಲ್ಲಿ ಹೇಳ್ತಾ ಇರೋದು ನಿನ್ಗೆ ನಾನು ಎಣ್ಣೆ ಕುಡ್ದಿದ್ದ ನಾನು ಎಣ್ಣೆ ಕುಡಿದ ಕಂಡದ್ ಇದೊಳ್ಳೆ ಸೊರ ಐತಲ್ಲ ಇದು ಮುಯ್ಯಾಳಗ್ ಬರ್ತೀನಿ ಅಂದ್ಬಿಟ್ಟು ಹಿಂಗ್ ಮಾಡ್ಬಿಟ್ರೆ ಹೊಡೆದ್ಬಿಟ್ಟ ನಾನ್ ಬಿಟ್ಬಿಟ್ಟ ನಿನ್ನ ಪಾಂಡುಪುರ ಕಂಡ್ರಿ ಈಗ ಕಳ್ಸೋದಿಲ್ಲ ಈಗ ಹಂಗಾರೆ ಆಳ್ಗಳು ಕಳ್ಸಿಲ್ಲ ಮತ್ತೆ ಅವ್ನು ಯಾವನ ಗೊತ್ತಿಲ್ಲ ಬಿಡ್ರಿ ದುಡ್ಡು ಏನ್ ವಿಷಯ ಇವನ ಹತ್ರ ಯಾವನ ಹೋಗಿ ಆಳ್ ಕಳಿಸ್ತೀನಿ ದುಡ್ಡು ಇಸ್ಕೊಂಡಿದಂತ 12,000 ದುಡ್ಡ ನಾನು ಬಂದು ಇಟ್ಕೊಂಡಂತ ನಿಂಗೆ ಕೂಡ ಕೊಡು ನಮ್ಮ ಪಾಂಡವಪುರ ಗದ್ದೆ ತಗೋ ನಾನೇ ತಂದ್ಕೊಟ್ಟ ವಸೂಲಿಗಿರಾಕಿ ವಸೂಲಿಗಿರಕ್ಕೆ ಕುಡ್ದಿರಲ್ಲ ಮೇಲ್ಕೊಡೆ ಹಾಕ್ಲಾ ಬಂದೆ ನೀನು ಒಂದ್ ಬೀಡಿನೂ ಸೇದೋದಿಲ್ಲ ಯಾಕೆ ಕುಡ್ದಾನನ್ರಿ ನೀನಾದ್ರೂ ಮಾಡ್ತೀಯ ಕೆಲ್ಸವಾಗ ಇಸ್ಕೊಂಡು ಕುಡ್ಬಿಡ್ತೀಯ ನೋಡ್ಕೊಂಡ್ ಮಾತಾಡು ನೋಡ್ಕೊಂಡೆ ಮಾತಾಡ್ತಾ ಇರೋದು ಗತ್ತ ಕೂತಾರೆ ಅವ್ರೇನು ಸುಮ್ಮನೆ ಒದೆ ಹಿಂದಿ ಅವ್ರ ಕೈಲಿ ಈಗೇನ್ ಬಂದ್ ತುಂಬ್ತಿ ಹಂಗಣ ಈಗ ಹೊಡಿಲ್ಲ ಯಾರ ಕಳ್ಸಿಯ ನಾನೇ ಬಿಡ್ತೀನಿ ಏನ್ ಓ ಕೇಳಿರೋ ದುಡ್ಡು ಕೇಳಿದ್ರೆ ನೋಡಿ ಓ ಸರಿ ಆಯ್ತು ಬಿಡ್ರಿ ಸತ್ಕಿ ತೌಟ ಬಿಡೋಣ ಸತ್ಕಿ ತೌಟ ನೀವೆಲ್ಲ ಬಿಡ್ರಿ ಬೇಡ ಕಾರ ಐತಲ್ಲಿ ಅದ ತೆಂಗಿನ ಮಡ್ಡೆ ಎತ್ಕೊಬಿಡಲ್ಲ ನೀನು ಆಯ್ತು ಬಾಣ ಬೈಲಿ ನೀವು ಒಂದು ವಿಷಯ ಬೈಲಿ ಇಟ್ಕೊಂಡಿಲ್ಲ ಇದು ದುಡ್ಡು ಇಸ್ಕೊಬಿಟ್ರಿ ಗೌರ್ಮೆಂಟ್ ನೀನು ನಿಂಗೆ ಸುಮ್ನೆ ಅವ್ರು ಸುಮ್ನೆ ಅಣ್ಣ ಇದು ನೀನ್ ತಗೊಂಡಿದ ತಕ್ಷಣ ಅವನು ಟುಸ್ಸಾಗ್ಬಿಟ್ಟ ಯಾಕೆ ಹೇಳು ಅಲ್ಲಿ ಕ್ಯಾಮ್ರಾ ಅದೇ ಇದು ಕುರುಗಳು ಸ್ವಾಮಿ ಕುರುಗಳು ಅಂತ ಕಾಮೆಂಟ್ ಬರೋದು ಎಲ್ರಿಗೂ ಗೊತ್ತ ಕಣ ಅಣ್ಣ ಅಲ್ಲಿ ನೋಡಲ್ಲಿ ಕ್ಯಾಮ್ರಾ ಸಿರಿ ಕನ್ನಡ ಕ್ಯಾಮ್ರಾ ಇದು ದಯವಿಟ್ಟು ಕ್ಷಮಿಸಿ, ಇದು ತಮಾಷೆಗಾಗಿ ನಿಮ್ಮನ್ನ ನಗಿಸುವ ಉದ್ದೇಶಕ್ಕಾಗಿ ಅದ್ಭುತವಾದ ಕತೆ ಹೊಂದಿರುವ ರೂಬಿ ಸಿನಿಮಾ ಚಿತ್ರತಂಡದಿಂದ ಒಂದು ಚಿಕ್ಕ ಕಾಣಿಕೆ, ಪ್ರೀತಿಯ ಕಾಣಿಕೆ ತಗೊಳ್ಳಿ ಅಣ್ಣ. ಇದು ನಿಮ್ಗೆ ಏನ್ ಅನ್ಕೊಂಡ್ರಿ ನೀವು? ನಿಜ ಅನ್ಕೊಂಡ್ರಾ? ರಿಯಲಿ ನೀವು ಎತ್ಕೊಂಡಿದ್ದು ರಿಯಲಿ, ನಡೆದಿದ್ದು ರಿಯಲಿ, ಅದು ನಾವು ಮಾಡಿದ ತಮಾಷೆಗೆ ಆಕ್ಚುಲಿ. ಅವೆಲ್ಲ ತುಂಬಾ ಆಗವು ನಮ್ಗೆಲ್ಲ. ಓಕೆ ಅಣ್ಣ, ಥ್ಯಾಂಕ್ ಯು. ಅಲ್ಲಿ ಟ್ರ್ಯಾಕ್ಟರ್ ಬಂದು ನಿಂತದೆ, ನಮ್ದು ಟ್ರ್ಯಾಕ್ಟರ್ ಗದ್ದೆಗೆ. ಆಳಿಗೆ ಅಂದ್ಬಿಟ್ಟು ಕಾಸು ಇಸ್ಕೊಂಡಲ್ಲ, ಮುಯ್ಯಾಳು ಕಳಿಸ್ತೀನಿ ಅಂದ್ಬಿಟ್ಟು ಮೊನ್ನೆ. ಪಾಂಡವಪುರದವರು. ಏನಕ್ಕೆ ಹಿಂಗೆ ಹೇಳ್ತಾ ಇದ್ದೀರಿ? ಮುಯ್ಯಾಳು ಹಾಕಿಸ್ ಕಳ್ಸ್ಕೊಡ್ತೀನಿ ಅಂದ್ಬಿಟ್ಟು ದುಡ್ಡು ಇಸ್ಕೊಂಡಲ್ಲ ಅಣ್ಣ, ಕಳ್ಸೋಕಿಲ್ವಣ್ಣ ನೀನು? ಹೆಣ್ಣಾಳುಗಳು ಗಂಡಾಳುಗಳು ಕಳಿಸ್ತೀನಿ ಅಂದ್ಬಿಟ್ಟು ಹಿಂಗಂತ ಅದೇ ಪಾಂಡವಪುರ ಅಂತ ಹೇಳಿಲ್ವೇ? ಎಲ್ಲ ಹಿಂಗೆ ಹೇಳುದು, ದುಡ್ಡು ಇಸ್ಕೊಂಡು ಖರ್ಚು ಮಾಡಾದ್ಮೇಲೆ ಎಲ್ಲ ಹಿಂಗೆ ಹೇಳುದು, ಹಿಂಗೆ ಮಾತಾಡೋದು. ನೀನ್ ಬಂದಿದ್ದಲ್ಲ ನಾ ಪಾಂಡವಪುರಕ್ಕೆ, ಸರ್ಕಾರದಲ್ಲಿ ನಿಂತ್ಕೊಳ್ಳೋದಿಲ್ವ? ಹಾಲು ಕಳಿಸ್ತೀನಿ ಅಂದ್ಬಿಟ್ಟು ಅವರು ಬಂದು ಇಸ್ಕೊಂಡಿದ್ರು ಸುಮ್ನಿರಿ ರೀ. ಬಿಡ್ರಿ, ನಿಮ್ಗೆ ಯಾಕೆ ಬಿಟ್ರಲ್ಲ ಹೋಗ್ರಿ ರೀ. ನಮ್ದೇನು ಇಡ್ತಾರೆ ಪರ್ಸನಲ್ ವ್ಯವಹಾರಗಳು ರೀ.
ಕೇಳು ನಾನು ತಲೆ ತಿನ್ಬೇಡ ನನಗೆ ಅಣ್ಣ ತಲೆ ತಿನ್ನೋದಲ್ಲ ಕಣ, ದುಡ್ಡು ಇಸ್ಕೊಂಡಲ್ಲ. ಏನ್ ಮಾಡ್ತಾಣ ದುಡ್ಡ? ಒಲೆ ಆಳುಗಳು ಕಳ್ಸೋಕಿಲ್ವೇ? ಯಾರು ನೀನು ತಲೆ ತಿನ್ಬೇಡ. ದುಡ್ಡು ಕೊಟ್ಟವನು ನಮ್ಮ ಆಮೇಲೆ ದುಡ್ಡು ಕೊಟ್ಟವನು ನಾನೇ. ತಲೆ ಕೆಟ್ಟ ಏನ್ ಹೊಡೆದ್ ಬಿಡ್ತಾರೆ ಕಷ್ಟಪಟ್ಟು ದುಡ್ಕೊಂಡ್ ತಿಂತಾರ ಅಲ್ರಿ. ಕಷ್ಟಪಟ್ಟು ದುಡ್ಕೊಂಡ್ ತಿಂತಾರ ಅವ್ರು ಇನ್ನಂಗಲ್ಲ ನೀನೇನ್ ಗೊತ್ತಾಗಲ್ತಾಣ ನೀನು? ಹೌದಾ ಅದಕ್ಕೆಲ್ಲ ನಾನು ಅಲ್ಲ ಕಣ, ನಿಂಗೇನ್ ಗೊತ್ತಾಗಲ್ತಾಣ ನಿನ್ಗೆ? ನಿನ್ಗೆ ಅಂತವನೇ ಅಲ್ ರೇ ನಾನೆಲ್ಲ ಅವರೇ ಬರ್ತಾರೆ. ಅಲ್ಲ ಏನ್ ಕರ್ಕೊಂಡು ಹೋಗ್ಬಿಡ್ತಾರೆ ದುಡ್ಡು. ನನ್ನ ಹತ್ರ ಆಯ್ತಲ್ಲ ಸಾಕ್ತೀನಿ, ನೀನ್ ಈಸ್ಕೊಂಡುತ್ತ 12,000 ರೂಪಾಯಿ ಕೊಟ್ಬಿಡು, ನಾನು ಹೋಯ್ತೀನಿ ಅಂತ. ಇನ್ನೇನ್ ಮಾಡೋಕ್ಕಾಗೋದು? ಯಾರು ಬರ್ಲಿ ಬಿಡು. ಈ ತರ ಎಷ್ಟು ದಿನ ಮಾಡ್ತಾ ಇದೀವಿ ವ್ಯವಹಾರ ಇದೆ ಇಲ್ಲಿ? ಯಾರು ಕೇಳ್ಬಾರ್ದು ಅಂತ ಕೂತ್ಕೊಂಡಿದೀಯ ಇಲ್ಲಿ? ಬೆಳಗಿಂದ ತಲೆ ಯಾರು ಮಕ್ಕಳು ಹೊಡೆದ ಇವತ್ತು ಯಾರು ಇನ್ನೊಬ್ಬ ಬಂದ ಅವ್ನ ತಲೆ ತಿಂದು ಮಾಡ್ತಿದ್ದ. ನಾನು ಅವ್ನಿಗೆ ಹೇಳಿ ಸಾಕಾಯ್ತು. ಮನೆಗೆ ಪೊಲೀಸರು ಬಂದ್ರು. ಅವ್ರು ಒಂದೇ ಮಾತು ಹೇಳಿದ್ರು, ಒಂದ್ ಡೇಟ್ ಬಿಡಿದ್ ಓಡು. ಹೌದಾ? ತಿರ್ಗೇನು ಮಾತಾಡ್ಲಿಲ್ಲ. ಅದಕ್ಕೆ ಸುಮ್ಮನೆ ಆಗ್ಬಿಟ್ಟಿದೆ. ಯಾರಿಗೆ? ನನ್ಗೆ? ಬನ್ರಿ, ನಮ್ ತಾತರು DC ಆಗಿದ್ದಾರೆ. ಇಲ್ಲ, ಅಲ್ಲಿ ಗಾಡಿ ಐತೆ. ಒಂದ್ ಕೆಲ್ಸ ಮಾಡು, ನೀನೇನು ಮಾಡ್ಬೇಡ. ನನ್ಗೆ ಅಲ್ಲಿ ಲಾಡ್ ಕಟ್ಲೆ ಐತೆ, ಬಂದ್ ತುಂಬ್ಕೊಟ್ಬಿಡು. ಅದ್ನಾರ ಮಾಡ್ಬಿಡು. ದುಡ್ಡು ಇಸ್ಕೊಂಡು ಈ ತರ ಮಾಡ್ಬೇಡ. ಮರ್ಯಾದೆ ಹೇಳ್ತೀನಿ, ಹೋಗು. ನಾನು ಮರ್ಯಾದಿನ ಕೇಳ್ತಾ ಇದ್ದೀನಿ, ದುಡ್ಡು ಕೊಡು. ಒಳ್ಳೆ ಕಥೆ ಆಯ್ತು ನನಗೆ. ನಂದು ಒಳ್ಳೆ ಕಥೆ ಆಯ್ತಲ್ಲ, ನಿಂಗೆ ದುಡ್ಡು ಕೊಟ್ಬಿಟ್ಟು ನಾನೇನ್ ಮಾಡೋದು? ಹೋಗ್ತಿ ಏನಪ್ಪ ಜನ? ನಾನು ಎಲ್ಗೋಗಾನೆ? ದುಡ್ಡು ಕೊಡ್ದೆ ನಾನು ಎಲ್ಗೋಗೋಣ? ಅಲ್ಲಿ ಕೆಡ್ಸ್ಬೇಡಿ, ದುಡ್ಡು ನಮ್ ದೊಡ್ಡ ವ್ಯವಹಾರ ನಮ್ದಲ್ಲಿ. ಸುಮ್ನೆ ಯಾವ ವ್ಯಾಪಾರ ನಂದು ಇದಾಗ್ಲಿವೆ? ನಂದು ಕರ್ಕೊಂಡೋಗಿ ಎಲ್ಲ ಫಾರೆಸ್ಟ್ ಬಿಡಿ ಸಹ ಹೇಳ್ತೀನಿ. ಯಾಕಣ ಫಾರೆಸ್ಟ್ ಯಾಕಣ ಬಿಡ್ಬೇಕು? ಫಾರೆಸ್ಟ್ ಅಂತ ಬಿಡ್ಬೇಕು? ಈಗ ದುಡ್ಡು ಕೊಟ್ಟೆ ಕೊಡಲ್ಬೇಡ. ಹೋಗಪ್ಪ ನೀನ್ ತಲೆ ತಿನ್ಬೇಡ. ದುಡ್ಡು ಕೊಟ್ಟೆ ಕೊಡು. ಇಲ್ವ ಹೊಡೆದ್ಬಿಡ್ಲ ಮೇಲೆ ಏನ್ ಕೊಡ್ದ್ಬಿಟ್ಟಿ? ಹೋಯ್ತಿ ಹೆಂಗ್ ಹೇಳು? ಈಗ ಏನ್ ಕೊಡ್ದ್ಬಿಟ್ಟಿ? ಮಾತಾಡೋಣ. ಹೋಗತ್ತ ಸುಮ್ ತಲೆ ತಿನ್ಬೇಡ. ದುಡ್ಡು ಕೊಡು ನಂದ. ಯಾರು ನೀನು? ನಾನು ದುಡ್ಡು ಕೊಟ್ಟನು. ಈಗ ತಗೊಂಡ್ರೆ ಕೋಲ್ ಹೆಂಗ್ ತಗೋತೀನಿ ಗೊತ್ತೇ? ತಗೊಂಡ್ಬಿಡು ನೋಡ್ತೀನಿ. ಹೋಗ್ ಸುಮ್ಮನೆ ತಲೆ ತಿನ್ಬೇಡ ಮೇಲೆ. ತಗೊಂಡ್ಬಿಡು ನೋಡ್ತೀನಿ. ಬೀಳ್ಬಿಡ್ತದ ಮೇಲೆ. ತಗೊಂಡ್ಬಿಡು ನೋಡ್ತೀನಿ. ಆಯ್ತು. ಏನ್ ಎತ್ತಾಗಿತ್ತಾಗ ನೋಡ್ಬಿಟ್ರಿ ಏನ್ ತಲೆ ಕೆಡ್ಸ್ಕೊಂಡ್ಬಿಟ್ರೆ? ನಾನು ದುಡ್ಡು ಕೊಡು ಕಣ, ನಾನು ಹೊಟ್ಟೈತಿ. ನಾನು ಏನ್ ಕೇಳ್ತಾ ಇದ್ದಾನ ನಿನ್ನ? ಮೇಲೆ ಪಾಪತ್ ಬಿಟ್ರೆ ನೋಡಿದ್ಯಾ? ಓರ್ ಸರಿ ಆಯ್ತದ ಮೇಲೆ ಏನ್ ಚುಚ್ಬಿಟ್ಟಿ? ಯಾಕೆ? ಹೋಗು ಸುಮ್ನೆ ಮಾನವಾಗೆ. ಮಾನವಾಗೆ ಎಲ್ಗೋಗಾನೆ? ಮಾನವಾಗೆ ನೀ ಕೊಟ್ರೆ ನಾನು ಹೋಯ್ತೀನಿ ಮಾನವಾಗೆ. ಈಗ ಅದೇ ನಿಂಗೆ ಅದೇ ಬೇಕು ನಂಗೆ ಆಡ್ತದ್ಯಾ? ದುಡ್ಡು ಕೊಟ್ಬಿಟ್ಟು ಮಾತಾಡು. ಇದೇ ಮಾತಾ ದುಡ್ಡು ಕೊಟ್ಬಿಟ್ಟು ಮಾತಾಡು. ಕರ್ಕೊಂಡು ಹೋಗ್ಬಿಡೋಣ. ಕರ್ಕೊಂಡು ಹೋಗ್ಬಿಡ. ಎಲ್ಲಿ ಕರ್ಕೊಂಡೋಗ್ಬಿಟ್ಟರು? ಕರ್ಕೊಂಡೋಗಲ್ಲ, ಅದು ಎಲ್ಲಾರ ಬಿಸಾಕ್ಬಿಡಿ. ಏನ? ಏನ್ ಬಿಸಾಕ್ಬಿಡ್ಬೇಕು? ಒಳ್ಳೆ ಕತೆ ನಮ್ಗೆ. ಒಳ್ಳೆ ತಲೆನೋವು ಕೊಡ್ತೀವಿ. ಕೇಳ ಕರ್ಕೊಂಡು ಹೋಗ್ರೆ ಕರ್ಕೊಂಡೋಗ್ತೀರಿ ಕೇಳ ಈ ಟೈಮ್ ನೋಡು ಬಿಡ್ರಿ, ನಾನೇ ಕರ್ಕೊಂತೀನಿ ಹೋಗ್ರಿ. ಮಾಮೂಲಿ ಬರ್ತಾ ಇದ್ರು. ಮಾಮೂಲಿ ಬರ್ತಾರೆ, ಯಾರ ಕಡೆ ಗೊತ್ತಿಲ್ಲ. ಇವತ್ತು ಬಂದಿಲ್ಲ. ಅಲ್ಲಿ ಸಿರಿಕಣ್ಣ ಕ್ಯಾಮ್ರಾ ಐತೆ. ಕುರಿಗಳು ಯಾರು ಐತಾರೆ? ಕ್ಯಾಮ್ರಾ ಐತಣ. ಇದು ಕುರಿಗಳು ಸ್ವಾಮಿ ಕುರಿಗಳು ಕಾಮಿಡಿ ಪ್ರೋಗ್ರಾಮ್ ಮಾಡು. ತಲೆನೋವು ಕೊಟ್ಬಿಟ್ರಿ. ತಲೆನೋವಲ್ಲಣ್ಣ. ದಯವಿಟ್ಟು ಕ್ಷಮಿಸಿ, ಇದು ತಮಾಷೆಗಾಗಿ, ನಿಮ್ಮನ್ನು ನಗಿಸೋ ಉದ್ದೇಶಕ್ಕಾಗಿ ಅದ್ಭುತವಾದ ಕತೆ ಹೊಂದಿರುವ ರೂಬಿ ಸಿನಿಮಾ ಚಿತ್ರತಂಡದಿಂದ ಒಂದು ಪ್ರೀತಿಯ ಕಾಣಿಕೆ. ಇದು ನಿಮಗೆ ತೊಳೆಯೋಣ. ಓಕೆ, ಏನು ಅನಿಸ್ತು ನಿಮಗೆ? ಇವ್ರು ಬಂದೆ ಸರ್, ನಾನು ಸ್ವಲ್ಪ ಗಾಬರಿ ಅನ್ಸ್ಬಿಟ್ಟು ಗಾಬರಿ ಮಾಡ್ಕೊಬಿಟ್ಟೆ ಅಷ್ಟೇ. ಸಾರಿ ಸರ್. ಆಯ್ತು, ತೊಂದರೆ ಇಲ್ಲ. ಗಾಬರಿ ಬೀಳೋದೇನಿದೆ? ಗಾಬರಿ ಯಾಕೆ ಬೀಳ್ಬೇಕು ಅಲ್ವಾ? ಅವರು ಚೆನ್ನಾಗಿ ಮಾತಾಡಿದ್ರು ಸರ್ ಅವರು. ಅದಕ್ಕಾ? ಓಕೆ. ಯಾವ್ರು ನಿಮ್ಮದು? ಸರ್ ನಮ್ದು ಇಲ್ಲೇ ಪಕ್ಕ ಹಳ್ಳಿನಾ? ಸರಿ ಅಣ್ಣ, ನಾವು ತಮಾಷೆಗೆ ಮಾಡಿದ್ವಿ, ಕ್ಷಮಿಸಿ. ಸರಿ ಸರ್, ಆಯ್ತು. ಧನ್ಯವಾದ.